ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಪವಾಡ ಪುರುಷ ಶ್ರೀ ಸದ್ಗುರು ಮಹಾದೇವತಾತನವರ ಒಂದು 38ನೇ ಪುಣ್ಯಾರಾಧನೆ ಮತ್ತು ಮಹಾರಥೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹಾಜರಾಗಿದ್ದೀವಿ. ಈ ಒಂದು ಭಾಗದಲ್ಲಿ ಬಳ್ಳಾರಿ ಒಂದು ಆಂಧ್ರ ಗಡಿ ಭಾಗದಲ್ಲಿ ಒಂದು ಪವಾಡ ಪುರುಷ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಜಾತಿ ನಡೆದಾಡುವ ದೇವರು, ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲ ಸಮಾಜದ ಎಲ್ಲ ಧರ್ಮದ ಭಕ್ತರು ಈ ಒಂದು ಮಹಾದೇವತಾತನವರಕ್ಕೆ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಳ್ತಾರೆ. ನಾವು ಕೂಡ ಸುಮಾರು ವರ್ಷದಿಂದ ನಾವು ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ನಾವು ಕೂಡ ಬಿಡುವಿದ್ದಾಗೆಲ್ಲ ನಾವು ಕೂಡ ಸೇವೆಯಲ್ಲಿ ಪಾಲ್ಗೊಳ್ತೀವಿ. ತುಂಬ ಮನಸ್ಸಿಗೆ ಶಾಂತಿ ನೆಮ್ಮದಿ, ಈ ಒಂದು ಮಠಕ್ಕೆ ಬಂದರೆ ಏನೋ ಒಂಥರ ಸುಖ ಶಾಂತಿ ನೆಮ್ಮದಿ ಎಲ್ಲ ನೋವುಗಳನ್ನು ಮರೆತು ಆರಾಮಾಗಿ ಒಂದು ಈ ಒಂದು ಆರೋಗ್ಯ ಸಂತೋಷ ಎಲ್ಲ ಸಿಗುತ್ತೆ ಒಂದು ನಮ್ಮ ನಂಬಿಕೆ ಮೇಲೆ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲಿಗೆ ಸುಮಾರು ಒಂದು 6 ವರ್ಷಗಳಿಂದ ನಾನು ಮಹಾರಥೋತ್ಸವಕ್ಕೆ ನಾನು ತಪ್ಪದೇ ಬರ್ತಾ ಇದ್ದೀನಿ. ಏನೋ ಒಂದು ಭಕ್ತಿ ಶ್ರದ್ಧೆ ನಂಬಿಕೆ ಈ ಒಂದು ಪವಾಡ ಪುರುಷನ ಒಂದು ಅಟ್ಲೀಸ್ಟ್ ಅವರ ಥರ ಆಗದಿದ್ದರೂ ಅವರ ಒಂದು ಜೀವನ ಆದರ್ಶ ನಮಗೆ ಅಲ್ಪ ಸ್ವಲ್ಪ ತಿಳ್ಕೊಂಡು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅಂತೇಳಿ ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಅದ್ದೂರಿಯಾಗಿ ಈ ವರ್ಷ ಕೂಡ ಸಾವಿರಾರು ಜನ ಭಕ್ತಾದಿಗಳು ಬಳ್ಳಾರಿ ಆಂಧ್ರ ಗಡಿ ಭಾಗದ ಎಲ್ಲ ಸುತ್ತಮುತ್ತ ಜಿಲ್ಲೆಗಳಿಂದ ಒಂದು ಯಾವುದೇ ಒಂದು ಜಾತಿ ಧರ್ಮವಿಲ್ಲದೆ ಎಲ್ಲರೂ ಬಂದು ಎಲ್ಲ ಸೇವೆಯಲ್ಲಿ ಭಾಗವಹಿಸಿ ಭಾಳ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿಪುರದವರು ಸೀದಾ ಅಲ್ಲಿಪುರ ಶ್ರೀ ಮಹಾದೇವತಾತ ಮಠದಿಂದ ಮಹಾದೇವತಾತ ಮಠಕ್ಕೆ ನಾವು ಅಲ್ಲಿಪುರದವರಿಂದ ಹೂನಾರುಗಳು ತಗೊಂಡು ಬಂದು ಪ್ರತಿ ವರ್ಷ ನಮ್ಮ ಹೂನಾರು ಹಾಕಿ ರಾಮರೆಡ್ಡಿ ಮಾವರು ಅವರು ತೂರ್ಪೆಲ್ಲಪ್ಪ ಅವ್ರ ಮನೆತನದವ್ರು ಬಂದು ಬೇಸ್ ನಡ್ಸ್ಕೊಂಡು ಹೋಗ್ತಾರೆ. ನಾವೇ ಬಂದು ತೇರು ಎಳೆಯೋದು. ಅಲ್ಲಿಪುರ ಮಹಾದೇವತಾತ ಮಠದವ್ರು ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳು ಯಾವ್ದಾರ ಎಲ್ಲರೂ ನಮ್ಮ ಜೊತೆಯಲ್ಲಿ ಅವರು ಸ್ವಲ್ಪ ಅಲ್ಲಿ ತೇರಿನಲ್ಲಿ ಬ್ಯುಸಿ ಇದ್ದಾರೆ. ಅದಕ್ಕಾಗಿ ನಾವು ಮಾತಾಡ್ತಾ ಇದ್ದೀವಿ. ಪ್ರತಿ ವರ್ಷ ಭಾರಿ ಚೆನ್ನಾಗಿ ನಡೀತೈತಿ ಈ ಜಾತ್ರೆಗೆ. ಎಲ್ಲರ ಜಾತಿ ಮತ ಭೇದ ಇಲ್ದಾಗ ಎಲ್ಲರೂ ಬಂದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಸುತ್ತ 10 ಹಳ್ಳಿ ಜನ ಬರ್ತಾರೆ. ಈ ಜಾತ್ರೆ ನೋಡ್ಬೇಕಂದ್ರೆ ಭಾರಿ 2 ಕಣ್ಣು ಸಾಲದು. ಶ್ರೀ ಅಲ್ಲಿಪುರ ಸದ್ಗುರು ಮಹಾದೇವತಾತನವರ 38ನೇ ಪುಣ್ಯಾರಾಧನೆ ಅಂಗವಾಗಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು ಅಲ್ಲಿಪುರ ಗ್ರಾಮದ ರೈತರು ಮುಖಂಡರು ಮತ್ತು ಭಕ್ತಾದಿಗಳು ಎಲ್ಲರೂ ಸೇರಿ ವಜ್ರ ವೈಡೂರ್ಯದಿಂದ ಆಚರಿಸುವಂಥ ಒಂದು ಜಾತ್ರಾ ಮಹೋತ್ಸವ ಇದಾಗಿದೆ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಮಹಾದೇವತಾತ ಒಳ್ಳೆಯ ಆಶೀರ್ವಾದ ಅವರ ಬೇಡಿಕೆ ಈಡೇರಿಸುವುದು ಎಲ್ಲ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯುತ್ತದೆ. ಗುರು ಮಹಾದೇವತಾತನವರ ಪಾದಗಳಿಗೆ ಪಣಮಟ್ಟು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸುತ್ತಲೂ ಸಾಕಷ್ಟು ಜನರು, ಸುತ್ತಮುತ್ತಲಿನ ಜನರು, ಈ ಭಕ್ತಾದಿಗಳು ಈ ರಥವನ್ನು ನೋಡಲಿಕ್ಕೆ ಇಲ್ಲಿ ಸೇರಿರ್ತಾರೆ. ಮಹಾದೇವತಾತ ಅಂದ ತಕ್ಷಣವೇ ಒಬ್ಬ ಮಹಾನ್ ಪವಾಡ ಪುರುಷ. ಅದು ಅದ್ಭುತವಾದಂಥ ಶಕ್ತಿ ಕೂಡ. ಮಹಾದೇವತಾತನವರು ಸುಮಾರು ವರ್ಷಗಳವರೆಗೆ ಇಲ್ಲಿ ಅಲ್ಲಿಪುರದಲ್ಲಿ ಇಲ್ಲಿ ವಿನಾಯಕ ನಗರದ ಈ ಸುವರ್ಣ ಘಾಟ್ನಲ್ಲಿ ನೆಲೆಸಿದ್ದು ಅವರ ಒಂದು ಈ ಪುಣ್ಯ ನಮ್ಮ ತಾಣ ಈ ವಿನಾಯಕ ನಗರ. ಇಲ್ಲಿಂದ ಅವರು ನೇರವಾಗಿ ಅನೇಕ ಸ್ಥಳಗಳಲ್ಲಿ ಸುಮಾರು 9 ಸ್ಥಳಗಳಲ್ಲಿ ಸಂಚರಿಸಿದ್ದಾರೆ. ನಗರೂರು, ಆದ್ವಾನಿ, ಧಾರವಾಡ, ಹಂಪಸಾಗರ, ಸಾರ್ಮೂಲಹಳ್ಳಿ, ಹೀಗೆ ಕೊನೆಯಲ್ಲಿ ಮೈಸೂರಿನ ಐಕ್ಯ ಸ್ಥಳವಾಗಿರ್ತಕ್ಕಂಥ ಮೈಸೂರಿನ ಹುಲ್ಲಳ್ಳಿ ಹತ್ರ ಸಂಗಮ ಅಂತ ಇದೆ. ಆ ಸಂಗಮದಲ್ಲಿ ಐಕ್ಯ ಸ್ಥಳ ಅಲ್ಲಿದೆ. ಅತ್ಯಂತ ಪ್ರಸಿದ್ಧವಾದಂಥ ಸ್ಥಳ ಆಗಿದೆ. ಹೀಗಾಗಿ ಶ್ರೀ ಸದ್ಗುರು ಮಹಾದೇವತಾತನವರ ಪವಾಡ ಪುರುಷರು, ಈ ಪವಾಡ ಪುರುಷರ ಸೇವೆಗೆ, ಈ ಪವಾಡ ಪುರುಷರ ಭಕ್ತಿಗೆ ನಾವೆಲ್ಲರೂ ಕೂಡ ಶಿರವಾಗಿ ರಮಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ನನ್ನ ಹೆಸರು ಸುಮಲತಾ ಅಂತ ಹೇಳ್ಬಿಟ್ಟು ನಾನು ಶ್ರೀಧರಗಡೆ ಗ್ರಾಮದಿಂದ ಬಂದಿದ್ದೀನಿ. ಅಜ್ಜವ್ರ ಜಾತ್ರೆಗೆ ನಾವು ವರ್ಷನೂ ಬರ್ತೀವಿ. ಇದು 38ನೇ ವರ್ಷದ ಪುಣ್ಯಾರಾಧನೆ ಆಗಿದೆ ಮತ್ತು ಮಹಾರಥೋತ್ಸವ ಆಗಿದೆ. ಅಜ್ಜವ್ರದ್ದು ಆಗಿನ ಕಾಲದಲ್ಲಿ ಅನೇಕ ಪವಾಡಗಳು ನಡೆದಿದ್ದಾವೆ. ಈಗಲೂ ಕೂಡ ಸಾಕಷ್ಟು ಭಕ್ತರ ತಾತನವ್ರಿಗೆ ನಡ್ಕೊಂಡು ಅವ್ರ ಕಡೆಯಿಂದ ಪ್ರತಿ ಅಮಾವಾಸ್ಯೆಗಳಲ್ಲಿ ಅನ್ನದಾನ ಕಾರ್ಯಕ್ರಮ ಇರುತ್ತೆ. ನಾವು ನಮ್ಮ ಮನೆ ದೇವರ ರೀತಿಯಲ್ಲೇ ನಾವು ತಾತನವ್ರಿಗೆ ನಡ್ಕೊತ ಇದ್ದೀವಿ. ಇಲ್ಲಿ ಬಂದು ಹೋಗೋದ್ರಿಂದ ಒಳ್ಳೇದು ಆಗುತ್ತೆ ಅಂತ ಭಾವಿಸಿ ನಾವು ಪ್ರತಿ ವರ್ಷ ಇಲ್ಲಿ ಬರ್ತಾ ಇದ್ದೀವಿ. ಮಹಾದೇವತಾತನ ಪುಣ್ಯ ದಿನದಂದು ಈ ರಥೋತ್ಸವ ನಡೀತಾ ಇರುವಂಥದ್ದು ಭಕ್ತರಿಗೆ ಬಹಳ ಸಂತೋಷವನ್ನು ನೀಡಿದೆ. ನಾನು ಸಹ ಭಕ್ತನಾಗಿ ಮಹಾದೇವತಾತನ ಗುಡಿಗೆ ಪ್ರತಿನಿತ್ಯ ಪ್ರತಿ ಅಮಾವಾಸ್ಯೆಗೆ ಬರ್ತಾ ಇರ್ತೀನಿ. ಈ ರಥೋತ್ಸವದ ದಿನದಂದು
ಅನೇಕ ಭಾಗಗಳಿಂದ ಭಕ್ತರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ತಾರೆ. ಈಗ ರಥ ಹೋಗಿದೆ, ಈಗ ವಾಪಸ್ ಬರುವಂಥ ಸಮಯ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ಮಹಾದೇವತಾತ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಈ ಮೂಲಕ ಬೇಡ್ಕೊಳ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.